ವಿಷ್ಣುವನ್ನು ಕಣ್ಣು ಮುಚ್ಕೊಂಡಿದ್ದಾರೆ. ಅವನ ಒಂದು ಮಕ್ಕಳ ನಾಭಿಯಲ್ಲಿ ಇರುವಂತಹ ಬ್ರಹ್ಮದೇವರು. ಇವರು ಬಿಟ್ಟರು ಸಣ್ಣ ಮಕ್ಕಳ ಹುಟ್ಟಿಲ್ಲ, ರಾಕ್ಷಸರು ಹೆಂಗೆ ಹುಡ್ತಾರೆ, ದೊಡ್ಡದಾಗಿ ಹುಡ್ತಾರೆ, ಎಲ್ಲ ರೆಡಿ ಇರ್ತಾರೆ ರಾಕ್ಷಸರು ಹಾಗೆ ಕೆಟ್ಟದ್ದು ಯಾವತ್ತೂ ಹಾಗೆ ಬೇಗ ಬರುತ್ತಲ್ಲ ಹಾಗೆ ಮಧು ಅಂತ ಕೈಗೆ ಬರ ರಾಕ್ಷಸರು. ಇಬ್ಬರು ಕೂಡ ನೋಡಿದ್ರು. ಹಂತು ಬ್ರಹ್ಮಾಣ ಜಟೋ ಬ್ರಹ್ಮನ್ ನೋಡಿದ ತಕ್ಷಣ ಇವನನ್ನು ತಿನ್ಬೇಕು, ಹೊಡಿಬೇಕು, ಕೊಲ್ಲಬೇಕು ಅಂತ ಅನಿಸ್ತಂತಾರೆ. ಫಸ್ಟ್ ಬಂತಂದ್ರೆ ಬ್ರಹ್ಮನ್ ಹೊಡಿದಿರ್ತಾರೆ. ರಾಕ್ಷಸ ಗುಣನೇ ಹಾಗೆ ಅಲ್ಲ, ನೋಡಿದ ತಕ್ಷಣ ಅವ್ರನ್ನ ಹೊಡಿಬೇಕು, ಬಡಿಬೇಕು, ಕಡಿಬೇಕು, ಹೊಡಿ ಕಡಿ ಇದರಲ್ಲೇ ಇರ್ತಾರೆ. ರಾಕ್ಷಸರ ಗುಣನೇ ಹಾಗೆ. ನೋಡಿದ ತಕ್ಷಣ ಬ್ರಹ್ಮ ನೋಡ್ಬಿಟ್ಟು ಅವಾಗ ಕುತ್ಕೊಂಡಿರೋದು ಸುಮ್ಮನೆ ಜಪ ಮಾಡ್ತಾ ಕುತ್ಕೊಂಡಿದ್ದ ತನ್ನ ಇದರಲ್ಲಿ. ನೋಡಿದ ತಕ್ಷಣ ಹಂತು ಬ್ರಹ್ಮಾಣ ಬಿದ್ದದು, ಇವನ ಹನನ ಮಾಡ್ಬೇಕು ನಾನು ಅಂತ ಹೇಳಿ ವಿಚಾರ ಮಾಡಬೇಕು. ಯಾರೋ ಮಧು ಮತ್ತೆ ಇಬ್ರು ಕೂಡ ವಿಚಾರ ಮಾಡ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಬ್ರಹ್ಮಗೆ. ಆಮೇಲೆ ಶಸ್ತ್ರಾಸ್ತ್ರ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ವಿಷ್ಣುದೇವರನ್ನು ಸ್ಮರಣೆ ಮಾಡ್ತಾರೆ. ಎದುರಿಗೆ ವಿಷ್ಣುದೇವರು ಇರ್ತಾರೆ, ಅಲ್ಲಿ ಕಣ್ಣು ಮುಚ್ಕೊಂಡಿರ್ತಾರೆ, ಅಲ್ಲಿ ಸ್ಮರಣೆ ಮಾಡ್ತಾರೆ. ಕಣ್ಣು ಮುಚ್ಕೊಂಡಿದ್ದಾಗ ವಿಷ್ಣು ಯಾವತ್ತು ಪೂರ್ಣ ಕಣ್ಣು ಮುಚ್ಚುವುದಿಲ್ಲ. ವಿಷ್ಣುದೇವರು ಕಣ್ಣು ಪೂರ್ಣ ಗಟ್ಟಿ ಮುಚ್ಚಿರುವುದಿಲ್ಲ, ಸ್ವಲ್ಪ ಮುಚ್ಚಿರುತ್ತದೆ. ಕೆಲವರು ಇದ್ದ ನೋಡಿ ಇವರು ಪೂರ್ಣ ನಿದ್ದೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯೋಗಿಗಳ ಕಣ್ಣು ಅದು. ಯೋಗಿಗಳ ಕಣ್ಣು ಹೇಗೆಂದ್ರೆ ಪೂರ್ಣ ಮುಚ್ಚುವುದಿಲ್ಲ, ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿ ಮಧ್ಯದಲ್ಲಿ. ಆ ರೀತಿ ಇದ್ದಂತಹ ಗ್ಯಾಪ್ ಏನು ಅಂತ ಹೇಳಿದ್ರೆ ಅಲ್ಲೊಂದು ದೇವಿ ಇದ್ದಾಳೆ. ಅದಕ್ಕೆ ಯೋಗನಿದ್ರಾ ದೇವಿ ಅಂತ ಹೇಳ್ತಾರೆ. ದೇವಿ ಇದ್ದಾರೆ. ಆ ವಿಷ್ಣುವಿನ ಕಣ್ಣ ನೋಡಿಕೊಂಡು ಅಲ್ಲಿ ದೇವಿಯನ್ನ ಸ್ಮರಣೆ ಮಾಡ್ತಾರೆ. ಯಾರೋ ಬ್ರಹ್ಮದೇವಿ. ಯೋಗನಿದ್ರಾ ದೇವಿ ಸ್ಮರಣೆ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಿದ್ರಾರೂಪ ನೋಡಿ, ನಿದ್ರೆಗೆ ಪುರುಷನಿಗೆ ಬಹಳ ಅವಶ್ಯಕತೆ ಇದೆ. ನಿದ್ರೆ ಸರಿಯಾಗಿದ್ರೆ ಇಂಬ್ಯಾಲೆನ್ಸ್. ಅದಕ್ಕೆ ಯಾವ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ. ಸರಿಯಾಗಿ ನಿದ್ದೆ ಬರದೇ ಇದ್ರು ಕೂಡ ಮನುಷ್ಯ ದೇವಿಯನ್ನೇ ಸ್ಮರಣೆ ಮಾಡಬೇಕು. ಯಾಕೆ ನಿದ್ರಾರೂಪೇಣ ಸಂಸ್ಥಿತ, ನಿದ್ರೆ ಬೇಕು ಮನುಷ್ಯನಿಗೆ. ನಿದ್ರೆ ಸರಿ ಇದ್ರೆ ಸಮಸ್ಯೆ. ನಿದ್ರೆ ಕೊಡಬೇಕಲ್ಲ ಅವರು. ಹಾಗಾಗಿ ನಿದ್ರಾದೇವಿ ಬಂದ್ಬಿಟ್ಲಪ್ಪ ಇವರಿಗೆ ಬರಬೇಕು. ಬಹಳ ಮುಖ್ಯ ನಿದ್ರೆ. ಈಗ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದು ನಿದ್ರೆ ಇಲ್ಲದೆ. ಮನುಷ್ಯನಿಗೆ ಸಮಸ್ಯೆ ಆಗ್ತಾ ಇರೋದು ಯಾಕಂದ್ರೆ ನಿದ್ದೆ ಇದ್ರೆ ಸಮಸ್ಯೆ ಆಗ್ತಾ ಇದೆ. ನಿದ್ರಾದೇವಿ ಅನುಗ್ರಹ ಬೇಕು. ಮನುಷ್ಯನ ಸರಿ ನಿದ್ರೆ ಬರಬೇಕಂದ್ರೆ ಮಹಾ ಒಂದು ಅನುಗ್ರಹ ಬೇಕಾಗಿ ಅವಳು ನಿದ್ರಾರೂಪ ಯೋಗ ನಿದ್ರೆಯಲ್ಲಿ ಇದ್ದಾಳೆ. ಅವಳು ಯೋಗ ನಿದ್ರೆ ಇರುವಂತಹ ದೇವಿಯನ್ನು ಸ್ಮರಣೆ ಮಾಡ್ತಾನೆ. ಅಮ್ಮ ನೀನೇ ಏನಾದರೂ ಮಾಡಮ್ಮ ಅಂತ ಹೇಳಿ ವಿಷ್ಣುವಿನ ಎಚ್ಚರ ಮಾಡೋದು. ಬ್ರಹ್ಮ ತಿಳ್ಕೊಳ್ಳೋದು, ಆ ವಿಷ್ಣುವಿನ ಎಚ್ಚರ ಮಾಡೋದು. ಯುದ್ಧ ಮಾಡಿ ಅವ್ರ ಜೊತೆ ಇಲ್ಲ ನಾನು ತಿಂದು ಬಿಡ್ತಾ ಇರೋದು. ನಾನು ತಿಂದುಬಿಟ್ರೆ ನಾನು ಮಾಡೋದು ಹೇಗೆ, ಸೃಷ್ಟಿ ಮಾಡೋದು ಹೇಗೆ, ನನಗೆ ಕೆಲಸ ಇದೆ, ಸೃಷ್ಟಿ ನಾನು ಮಾಡಬೇಕು, ಏನಾದರೂ ಮಾಡಮ್ಮ ಅಂತೇಳಿ ಆ ಯೋಗ ನಿದ್ರೆಯನ್ನು ಸ್ಮರಣೆ ಮಾಡ್ತಾರೆ. ಇವತ್ತು ಯೋಗ ನಿದ್ರಾ ದೇವಿದೆ ಪೂಜೆ. ನಿಜವಾಗಿ ಶೈಲಜಾ ಯೋಗ ನಿದ್ರಾ ಅಂತ ಹೇಳಿ ಅದೇ ದೇವಿಯ ಪೂಜೆ ಇವತ್ತು ಆರಂಭದಲ್ಲಿರುವುದು. ವಿದ್ಯುದ್ಧಾಂ ಸಮಪ್ರಭಾಂ ಮೃದುಪದಿ ಸ್ಕಂದಸಿತಾಂ ಭೀಷಣಾಂ ಕನ್ಯಾ ವಿಕರವಾಲ ಕೇಶವಿಸುಸ್ತಾ ವಿರಾಸಯುತಾಂ ಹಸ್ತೈಶ್ಚಕ್ರ ಗದಾಚಿಕೆ ರುಚಿಕಾಂ ಚಾಪಮೂಲಂ ತರ್ಜನೀಂ ವಿಭ್ರಾಣಾಂ ಅನುರಾತ್ಮಿಕಾಂ ಶ್ರೀರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ. ತ್ರಿನೇತ್ರೇ ಸ್ವರೂಪಿಣಿಯಾದಂತಹ ಯೋಗ ನಿದ್ರೆಯನ್ನು ಸ್ಮರಣೆ ಮಾಡ್ತಾರೆ. ಸ್ಮರಣೆ ಮಾಡಿದ ತಕ್ಷಣ ಯೋಗ ನಿದ್ರೆ ದೇವಿ ಏನು ಮಾಡ್ತಾರೆ, ವಿಷ್ಣುವಿನ ಜಾಗೃತಿ ಮಾಡ್ತಾಳೆ. ಜ್ಞಾನ ಸ್ವರೂಪಿಣಿ ಅವರು ಯೋಗ ನಿದ್ರಾ ಸ್ವರೂಪಿಣಿ ಜಾಗೃತಿ ಮಾಡ್ತಾರೆ. ವಿದ್ಯೆಯಿಂದ ಹೇಳು ಅಲ್ಲಿ ನೋಡು ಸಮಸ್ಯೆ ಆಗ್ತಾ ಇದೆ, ವಿಷ್ಣುವಿಗೆ ಜಾಗೃತಿ ಮಾಡ್ತಾಳೆ. ವಿಷ್ಣುವಿಗೆ ಎಚ್ಚರ ಆಯ್ತು. ಎಚ್ಚರಾಗ ನೋಡ್ದಾನೆ ಆ ಯುದ್ಧ ನಡೀತಿದ್ರು ಯಾರಲ್ಲಿ ವಿಷ್ಣು ಮತ್ತೆ ಮಧುಮೇಹ ಬಿಡೋದು ಯುದ್ಧ ಆರಂಭ. ಎಚ್ಚರ ಆದ ತಕ್ಷಣ ತನ್ನ ಕರ್ತವ್ಯ ಶುರು ಮಾಡಿಬಿಟ್ಟವ. ನಾನು ಹೊಳ್ಳಿ ಬಂದಂತೆ ವಿಷ್ಣು ಕೊಡ್ತಾನೆ ಚಕ್ರವನ್ನೆಲ್ಲ ಹಿಡ್ಕೊಂಡು ಯುದ್ಧ. ಎಷ್ಟು ವರ್ಷ ಯುದ್ಧ ಆಯ್ತು ಪ್ರಶ್ನೆ. ಹೌದಾ, 1 ವರ್ಷ 2 ವರ್ಷ 10 ವರ್ಷ 100 ವರ್ಷ ಯುದ್ಧ ಆಗಿಲ್ಲ, 1,000 ವರ್ಷ ಯುದ್ಧ ಆಯ್ತು. ಅವ್ರು ಹಾಗಿದ್ರು. ಹೌದು, ಸಹಸ್ರ ವರ್ಷ ಯುದ್ಧ ಆಯ್ತು. ಇಬ್ರು ಸೋಲಿಗೆ ರೆಡಿ ಇಲ್ಲ. ವಿಷ್ಣು ಅಂತ ಹೇಳ್ಬಿಟ್ಟು ಸೋಲುವುದಿಲ್ಲ.